ಶತಮಾನದ ಆರಂಭದ ಹೊತ್ತಿಗೆ ಸಾಹಿತ್ಯ ಕೃತಿಗಳು ಕೇವಲ ಭಾಷಿಕ ನಿರೂಪಣೆಗಳು. ಅವುಗಳನ್ನು ಇತರ ಸಂಕಥನಗಳ ರೀತಿಯಲ್ಲೇ ಪರಿಶೀಲಿಸಬೇಕು. ಅವುಗಳಿಗೆ ನಾವು ಕಲ್ಪಿಸುವ ಕಾಲ ದೇಶಾತೀತವಾದ ಆಯಾಮಗಳು, ಆಯಾ ಹೊತ್ತಿನ ಸಾಂಸ್ಕೃತಿಕ ಸಂದರ್ಭಗಳ ಆರೋಪಣೆಯೇ ಹೊರತು ಆ ಕೃತಿಗಳಲ್ಲೇ ಅಂತಸ್ಥವಾಗಿರುವ ಗುಣಲಕ್ಷಣವಲ್ಲ. ಈ ತಾತ್ವಿಕತೆ ಸಾಹಿತ್ಯ ಕೃತಿಗಳಿಗೆ ಒದಗಿದ್ದು ಈವರೆಗಿನ ನಮ್ಮ ಎಷ್ಟೋ ಚರ್ಚೆಗಳನ್ನು ನಿರರ್ಥಕಗೊಳಿಸಿತ್ತು. ಏಕೆಂದರೆ ಒಂದು ಭಾಷಿಕ ನಿರೂಪಣೆಗೆ ಅಗತ್ಯವಾದ ಎಲ್ಲ ಪರಿಕಲ್ಪನಾತ್ಮಕ ನೆಲೆಗಳು ಸಾಂಸ್ಕೃತಿಕವಾಗಿ ದತ್ತವಾಗುತ್ತವೆಯೇ ಹೊರತು ಕೃತಿಕಾರನ ಅನನ್ಯತೆ ಎಂಬುದು ಒಂದು ಮುಖ್ಯ ಸಂಗತಿಯಲ್ಲ. ಈ ಗ್ರಹಿಕೆಯಿಂದ ಸಾಹಿತ್ಯಕವಾಗಿ ಏನು ಪರಿಣಾಮವಾಯಿತು ಅದು ನಮಗಿಲ್ಲಿ ಮುಖ್ಯವಲ್ಲ. ಆದರೆ ಭಾಷೆಯಲ್ಲಿ ಒಂದು ಕಾಲಘಟ್ಟದಲ್ಲಿ ತಳೆಯುವ ಲಿಖಿತ ನಿರೂಪಣೆಗಳ ವ್ಯಾಖ್ಯೆ ಮಾತ್ರ ಬದಲಾಗತೊಡಗಿತ್ತು. ಈ ವ್ಯಾಖ್ಯಾನ ಪಲ್ಲಟ ಸಾಹಿತ್ಯ ಕೃತಿಗಳೆಂದು ನಾವು ತಿಳಿದಿದ್ದ ಬರವಣಿಗೆಗಳನ್ನು ನೋಡುವ ವಿಧಾನದಲ್ಲಿ ಬದಲಾವಣೆಗಳನ್ನು ಉಂಟುಮಾಡಿತು. 7ನೆಯ ದಶಕದಲ್ಲಿ ಕರ್ನಾಟಕದಲ್ಲಿ ನಡೆದ ಕೆಲವು ಸಾಮಾಜಿಕ ಪರಿವರ್ತನೆಗಳ ಪರಿಣಾಮವಾಗಿ ಆವರೆಗೆ ಸಮಾಜ ಒಪ್ಪಿದ ಸಾಂಸ್ಕೃತಿಕ ನಾಯಕತ್ವದ ಕಲ್ಪನೆ ಬದಲಾಯಿತು. ನಾಯಕರು ಒಂದು ಕಾಲದ ಸಮಾಜದ ಅಪೇಕ್ಷೆಗಳನ್ನು, ಬಯಕೆಗಳನ್ನು ಪ್ರತಿನಿಧಿಸುತ್ತಾರೆ. ಆದರೆ ಬದಲಾದ ಸಾಮಾಜಿಕ ಪರಿಸ್ಥಿತಿಯಲ್ಲಿ ಕರ್ನಾಟಕವು ತನ್ನ ಸಾಮಾಜಿಕ ರಚನೆಯಲ್ಲಿ ಮುಚ್ಚಿ ಹೋಗಿದ್ದ ಬಿರುಕುಗಳನ್ನು ಹೊರತೆಗೆದು ತೋರತೊಡಗಿತ್ತು. ಹಿಂದುಳಿದ ವರ್ಗಗಳ ಮತ್ತು ದಲಿತ ಸಮುದಾಯದ ಅಸ್ಮಿತೆಯ ಪ್ರಶ್ನೆಗಳು ಮುಂದೆ ಬಂದವು. ಇವೆಲ್ಲವೂ ಮೇಲೆ ಹೇಳಿದಂಥ ನಾಯಕರನ್ನು ನಿರಾಕರಿಸುತ್ತವೆ. ತಮ್ಮ ನಾಯಕತ್ವವನ್ನು ತಾವೇ ಕಟ್ಟಿಕೊಳ್ಳಲು ಬಯಸುತ್ತವೆ. ದಲಿತ ಬಂಡಾಯ ಚಳುವಳಿಗಳ ಸಂದರ್ಭದಲ್ಲಿ ಕನ್ನಡದಲ್ಲಿ ಬರೆಯುವವರ, ಸಾಹಿತ್ಯ ಸೃಷ್ಟಿ ಮಾಡುವವರ ಸಂಖ್ಯೆ ಹೆಚ್ಚಾಯಿತೆಂದು ಎಲ್ಲರೂ ಗುರುತಿಸುತ್ತಾರೆ. ಈ ಬದಲಾವಣೆಯನ್ನು ಧನಾತ್ಮಕವಾಗಿ ನೋಡುವವರು ತಲೆಮಾರುಗಳಿಂದ ಧ್ವನಿ ಕಳೆದುಕೊಂಡವರು ಈಗ ಮಾತನಾಡುತ್ತಿದ್ದಾರೆ ಎಂದು ವಿವರಿಸುತ್ತಾರೆ. ಋಣಾತ್ಮಕವಾಗಿ ನೋಡುವವರು ಓದುವವರಿಗಿಂತ ಬರೆಯುವವರೇ ಹೆಚ್ಚಾದರು, ಇದರಿಂದ ಬರೆದುದನ್ನು ಓದುವವರು ಯಾರು ಎಂದು ಗೇಲಿ ಮಾಡಿದರು. ಈ ಎರಡು ಪ್ರತಿಕ್ರಿಯೆಗಳು ಭಾಷಿಕ ನೆಲೆಯಲ್ಲೇ ಇವೆ. ಕೇಳಿಸಿಕೊಳ್ಳುವವರು ಮಾತನಾಡಲು ಬಯಸುವುದು, ತೊಡಗುವುದು, ಇವೆಲ್ಲವೂ ಸಾಧ್ಯವಾಗುವುದು ನಾಯಕರನ್ನು ಅಥವಾ ತಮ್ಮ ಪ್ರತಿನಿಧಿಯಾಗಿ ಮಾತನಾಡುವವರನ್ನು ನಿರಾಕರಿಸಿದಾಗ ಮಾತ್ರ. ಕನ್ನಡ ಸಾಹಿತ್ಯ ವಲಯದಲ್ಲಿ ಈಗ ಗ್ರಹಿಕೆಯ ಭಾಷಾ ಕೌಶಲ್ಯಗಳಿಗಿಂತ ಬಳಕೆಯ ಭಾಷಾ ಕೌಶಲ್ಯಗಳು ಮುಖ್ಯವಾದವು. ಇದರೊಡನೆ ಹೆಣೆದುಕೊಂಡ ಇನ್ನೊಂದು ಸಂಗತಿ ಇದೆ. ಸಾಹಿತ್ಯ ಸೃಷ್ಟಿಯಲ್ಲಿ ಹಿಂದಿನ ತಾತ್ವಿಕತೆ ಕೃತಿಕಾರರಿಗೆ ಒಂದು ಆರೋಪಿತ ದನಿಯನ್ನು ನೀಡುತ್ತಿದ್ದವು. ಅಂದರೆ ಕೃತಿಕಾರರು ತಮ್ಮ ಕಾಣ್ಕೆಯಿಂದ ನುಡಿಯುತ್ತಿದ್ದಾರೆ, ಇಲ್ಲವೇ ಅತೀತವಾದ ಸಾಮರ್ಥ್ಯವೊಂದು ಅವರ ಮೂಲಕ ಮಾತನಾಡುತ್ತಿದೆ ಎಂದು ತಿಳಿಯಲಾಗಿತ್ತು. ಆದರೆ ಈಗ ಬರೆಯುವವರು ಆರೋಪಿತ ದನಿಯನ್ನು ಬಿಟ್ಟುಕೊಡಬೇಕಾಗಿ ಬಂತು. ಅಂದರೆ ಬರವಣಿಗೆಯು ಬರೆಯುವವರ ವ್ಯಕ್ತಿತ್ವದ ಒಂದು ಸಹಜ ಹೊರಚಾಚು ಆಗಿಬಿಟ್ಟಿದೆ. ಮೊದಲಿನಂತೆ ಅದು ಈಗ ಕಾಣ್ಕೆಯ ನೆಲೆಯನ್ನು ಒಪ್ಪುವಂತಿಲ್ಲ, ಅಥವಾ ತನ್ನ ಮೂಲಕ ತಾನೇ ನೇರವಾಗಿ ಹೊಣೆಗಾರರಾಗಿರದ ದನಿಯೊಂದು ಹೊರಬರುತ್ತಿದೆ ಎಂದೂ ತಿಳಿಯುವಂತಿಲ್ಲ. ಭಾಷೆಯ ದೃಷ್ಟಿಯಿಂದ ಈ ಬದಲಾವಣೆ ಬಹಳ ಮುಖ್ಯವಾದುದು. ವಚನಕಾರರನ್ನು ಈ ಅವಧಿಯಲ್ಲಿ ಕನ್ನಡದ ಬಹು ಪ್ರಮುಖ ಬರಹಗಾರರೆಂದು ಪರಿಗಣಿಸಿದ್ದಕ್ಕೂ ಈಗ ನಡೆಯುತ್ತಿರುವುದಕ್ಕೂ ನೇರ ಸಂಬಂಧವಿದೆ. ಆನು ಒಲಿದಂತೆ ಹಾಡುವೆ
ಎನ್ನುವ ಬಸವಣ್ಣನ ಮಾತು ಬರಹಗಾರರಿಗೆ ನೀಡಿದ ಬಿಡುಗಡೆಯೂ ಹೌದು, ವಿಧಿಸಿದ ಬಂಧನವೂ ಹೌದು. 7ನೇ ದಶಕದ ಅನಂತರದಲ್ಲಿ ಸಾಹಿತ್ಯ ಸೃಷ್ಟಿಗೆ ಒದಗಿದ ಈ ಅವಸ್ಥಾಂತರ ಕನ್ನಡ ಸಾಹಿತ್ಯ ವಲಯದಲ್ಲಿ ಮಾತ್ರವಲ್ಲ, ಭಾಷೆಯ ನೆಲೆಯಲ್ಲೂ ಬಿಂಬಿತವಾಗತೊಡಗಿದೆ. ಈ ಅಧ್ಯಯನದಲ್ಲಿ ಬೇರೊಂದು ಕಡೆ ಗುರುತಿಸಿರುವಂತೆ ಕನ್ನಡದ ಏಕಘನಾಕೃತಿಯ ಪರಿಕಲ್ಪನೆಯನ್ನು ನಿರಾಕರಿಸಿ ಪ್ರಭೇದಗಳ ಅಸ್ಮಿತೆಯನ್ನು ನೆಲೆಗೊಳಿಸಲು ಯತ್ನಿಸಲಾಯಿತು. ಇದು ಸಾಹಿತ್ಯ ವಲಯದಲ್ಲೂ ಒಂದು ಮುಖ್ಯ ಪಾತ್ರ ವಹಿಸಿದೆ. ಏಕೀಕರಣದ ಮೊದಲ 2 ದಶಕಗಳಲ್ಲಿ ಭಾಷಾ ಪ್ರಭೇದಗಳನ್ನು ಹಿಂದಕ್ಕೆ ಸರಿಸಿ ಅವುಗಳ ಸ್ವತಂತ್ರ ಬಳಕೆಗೆ ಕಟ್ಟುಪಾಡುಗಳನ್ನು ವಿಧಿಸಿ ಶಿಷ್ಟರೂಪವನ್ನು ಎತ್ತಿ ಹಿಡಿಯುವ ಪ್ರಕ್ರಿಯೆ ನಡೆಯಿತಷ್ಟೇ. ಈ ಅವಧಿಯಲ್ಲಿ ಕಳೆದು ಹೋಗಿದ್ದ ಭಾಷಾ ಪ್ರಭೇದಗಳನ್ನು ಸಾಹಿತ್ಯ ಕೃತಿಗಳಲ್ಲಿ ಮರುಗಳಿಸುವ, ಮರುಸ್ಥಾಪಿಸುವ ಯತ್ನಗಳು ಮೊದಲಾದವು. ಹೊಸ ತಲೆಮಾರಿನ ಕೆಳವರ್ಗದ ಬರಹಗಾರರಲ್ಲಿ ಸಾಂಸ್ಕೃತಿಕ ನೆನಪುಗಳನ್ನು ಮರುಗಳಿಸುವ ಪ್ರಯತ್ನಗಳು ನಡೆದುದಕ್ಕೂ ಭಾಷಿಕವಾಗಿ ನಡೆದ ಈ ಮರುಗಳಿಕೆಯ ಪ್ರಯತ್ನಕ್ಕೂ ನೇರವಾದ ಸಂಬಂಧವಿದೆ. ಹಾಗೆ ನೋಡಿದರೆ ಈ ಪ್ರಕ್ರಿಯೆ ಈಗ ಇನ್ನೂ ಹೆಚ್ಚಿನ ವ್ಯಾಪಕತೆಯನ್ನು ಪಡೆದುಕೊಂಡಿದೆ. 8ನೇ ದಶಕದ ಅನಂತರದಲ್ಲಿ ದಲಿತರ ಜೊತೆಯಲ್ಲಿ ಹೆಂಗಸರು ಮತ್ತು ಅಲ್ಪಸಂಖ್ಯಾತರು ಕೂಡ ಹೀಗೆ ಮರುಗಳಿಕೆಯ ಪ್ರಕ್ರಿಯೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡದ್ದನ್ನು ನೋಡುತ್ತೇವೆ. ಏಕೀಕರಣದ ಮೊದಲ 2 ದಶಕದಲ್ಲಿ ಇದ್ದ ಪರಿಸ್ಥಿತಿ ಬದಲಾದುದನ್ನು ಗಮನಿಸುವಾಗ ಅದು ಕನ್ನಡಕ್ಕೆ ಮಾತ್ರ ಸಂಬಂಧಿಸಿದ ಘಟನೆ ಎಂದು ತಿಳಿಯಬೇಕಾಗಿಲ್ಲ. 1975ರ ಸರಿಸುಮಾರಿನಲ್ಲಿ ಭಾರತವೂ ಸೇರಿದಂತೆ ಆಫ್ರೋ ಏಷಿಯನ್ ದೇಶಗಳ ಹಲವಾರು ಭಾಷಾ ಸಂಸ್ಕೃತಿಗಳಲ್ಲಿ ಈ ಪ್ರಕ್ರಿಯೆ ನಡೆದುದನ್ನು ಗುರುತಿಸಲಾಗಿದೆ. ವಸಾಹತು ಆಡಳಿತದಿಂದ ಬಿಡುಗಡೆ ಪಡೆದ ತಕ್ಷಣವೇ ತಮಗೂ ಬಿಡುಗಡೆ ಸಿಕ್ಕಿತೆಂದು ತಿಳಿದ ಜನಸಮುದಾಯಗಳು 1-2 ದಶಕಗಳಲ್ಲಿ ನಿಜ ಪರಿಸ್ಥಿತಿಯನ್ನು ಅರಿತರು. ಅದರ ಪರಿಣಾಮಗಳು ಹಲವು ಬಗೆಗಳಲ್ಲಿವೆ. ಕನ್ನಡದಲ್ಲಿ ಈ ಬದಲಾವಣೆಗಳು ನಡೆದದ್ದು ಮತ್ತು ಅದು ಜಾಗತಿಕ ಸಂವಾದಿತ್ವವನ್ನು ಪಡೆದದ್ದು ಗಮನಾರ್ಹ. ಸಾಮಾಜಿಕ ರಚನೆಯ ಬಿರುಕುಗಳು ಕಾಣತೊಡಗಿದ್ದನ್ನು ಗಮನಿಸಿದ್ದೇವೆ. ಇದರ ಪರಿಣಾಮಗಳು 20ನೆಯ ಶತಮಾನದ ಮಾನವ ನಾಗರಿಕತೆಯ 2 ಮಹಾನ್ ಸಂಕೇತಗಳು ಮುಖಾಮುಖಿಯಾಗತೊಡಗಿದವು. ಹಿಟ್ಲರ್ ಮತ್ತು ಚಾಪ್ಲಿನ್ ಈ 2 ಸಂಕೇತಗಳು ಯುರೋಪಿನಲ್ಲಿ ಮುಖಾಮುಖಿಯಾದದ್ದನ್ನು ಗಮನಿಸಿದ್ದೇವೆ. ಚಾರಿತ್ರಿಕವಾಗಿ ಅದರ ಮಹತ್ವವನ್ನು ಈಗಾಗಲೇ ಗುರುತಿಸಲಾಗಿದೆ. ಭಾರತದ ಸಂದರ್ಭದಲ್ಲಿ, ಅದರಲ್ಲೂ ಕನ್ನಡದ ಪರಿಸ್ಥಿತಿಯಲ್ಲಿ ಈ 2 ಸಂಕೇತಗಳು ಕಳೆದ 3 ದಶಕಗಳಲ್ಲಿ ಮುಖ್ಯವಾಗಿ ಸಾಹಿತ್ಯ ಕೃತಿಗಳಲ್ಲಿ ಮಂಡಿತವಾದ ನಾಯಕರ ಪರಿಕಲ್ಪನೆಯನ್ನು ಪ್ರಭಾವಿಸಿವೆ. ಉದಾತ್ತತೆಯು ಗೇಲಿಗೆ ಒಳಗಾಗುವುದು ಒಂದು ಮಾದರಿಯಾದರೆ, ದೈನ್ಯವು ತನ್ನ ಸಂಕೋಚಗಳನ್ನು ಕಳೆದುಕೊಂಡು ಹೊರಬರಲು ಸಾಧ್ಯವಾಗುವುದು ಇನ್ನೊಂದು ಮಾದರಿ. ಈ 2 ಬಗೆಗಳು ಭಾಷೆಯ ನೆಲೆಯಲ್ಲಿ ಬೇರೆ ಸಾಧ್ಯತೆಗಳನ್ನು ರೂಪಿಸಿದವು. ಈ ಕಾಲದ ಸಾಹಿತ್ಯಕ ನಿರೂಪಣೆಗಳನ್ನು ಆದರ್ಶದ ಉದಾರತೆಯ ಮಂಡನೆಯ ನಿರಾಕರಣೆಗೆ ಬಳಸುವ ಭಾಷೆಗೂ, ಅತಿ ದೀನ ಅವಗಣಿತ ಅವಕಾಶ ನಿರಾಕೃತ ಜೀವನದ ನೆಲೆಗಳು ಬೆಳಕಿಗೆ ಬರುವುದನ್ನು ಮಂಡಿಸುವಾಗ ಬಳಸುವ ಭಾಷೆಗೂ ಅಗಾಧ ವ್ಯತ್ಯಾಸಗಳಿವೆ. ಕನ್ನಡ ಸಾಹಿತ್ಯದ ಕಳೆದ 2 ದಶಕಗಳ ಸಾಧನೆಗಳನ್ನು ಕುರಿತು ಚರ್ಚಿಸುವವರು ಬೇರೆ ಬೇರೆ ಏನೇ ಹೇಳಿದರೂ ಭಾಷೆಯ ನೆಲೆಯಲ್ಲಿ ಸಂಭವಿಸಿದ ಈ ಪರಿವರ್ತನೆಗಳನ್ನು ಕಡೆಗಣಿಸುವುದು ಮಾತ್ರ ಸಾಧ್ಯವಿಲ್ಲ.